ಸಿಂಹ ಮತ್ತು ಇಲಿ ಈ ಕಥೆ ನಾವೆಲ್ಲರೂ ಚಿಕ್ಕ ವಯಸ್ಸಿಂದಾನೇ ಕೇಳ್ಕೊಂಡು ಬಂದಿರೋದು ಅಲ್ವಾ? ಆದ್ರೆ ಎಲ್ರಿಗೂ ಗೊತ್ತಿರೋ ಈ ಹಳೆ ಕಥೆಯಲ್ಲೇ ಇವತ್ತಿಗೂ ಕೂಡ ತುಂಬಾನೇ ಮುಖ್ಯವಾಗಿರೋ ಕೆಲವು ವಿಷಯಗಳು ಅಡಗಿವೆ. ಅದೇನು ಅಂದ್ರೆ ನಿಜವಾದ ಶಕ್ತಿ, ದೌರ್ಬಲ್ಯ ಮತ್ತೆ ದಯೆ. ಬನ್ನಿ ಇವತ್ತು ಈ ಕಥೆಯನ್ನ ಸ್ವಲ್ಪ ಹೊಸ ದೃಷ್ಟಿಕೋನದಿಂದ ನೋಡೋಣ. ಹಾಗಿದ್ರೆ ನಿಜವಾದ ಶಕ್ತಿ ಅಂದ್ರೆ ಏನು ಅಂತ ಅನಿಸ್ದೆ. ಕೇವಲ ದೊಡ್ಡದಾಗಿ ಬಲಿಷ್ಠವಾಗಿ ಇದ್ರೆ ಮಾತ್ರನಾ, ಅಥವಾ ಅದಕ್ಕಿಂತ ಮಿಗ್ಲಾದದ್ದೇನಾದ್ರೂ ಇದೆಯಾ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದನ್ನ ಮನ್ಸಲ್ಲಿ ಇಟ್ಕೊಂಡು ಕಥೆಯ ಒಳ ಹೊಕ್ಕು ನೋಡೋಣ. ಸರಿ, ಕಥೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನಲ್ಲಿ. ಅಲ್ಲಿ ಒಂದು ಪುಟ್ಟ ಇಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ಇರಬೇಕು ಅಂತ ಆಸೆ. ಆದ್ರೆ ಒಂದು ಸಮಸ್ಯೆ. ಹತ್ತಿರದಲ್ಲೇ ಒಂದು ದೊಡ್ಡ ಗುಹೆಯಲ್ಲಿ ಒಂದು ಕರಡಿ. ಅಪ್ಪಾ, ಎಂಥ ಗೊರ್ಕೆ ಹೊಡಿತಿತ್ತು ಅಂದ್ರೆ ಇಡೀ ಕಾಡೆ ಕಡಗಡ ಅಂತ ನಡುಗ್ತಿತ್ತು. ಪಾಪ, ಆ ಇಲಿ ಏನ್ಮಾಡ್ತು ಗೊತ್ತಾ? ತನ್ನ ಹತ್ರ ಇದ್ದ ಒಂದು ಪುಟ್ಟ ತುತ್ತೂರಿಯನ್ನ ತಗೊಂಡು ಶಕ್ತಿ ಮೀರಿ ಊದೋಕೆ ಶುರು ಮಾಡ್ತು. ಆದ್ರೆ ಆ ಕರಡಿಯ ಗೊರ್ಕೆ ಮುಂದೆ ಇದು ಯಾವ ಲೆಕ್ಕ ಹೇಳಿ? ಸಂಪೂರ್ಣ ವೇಸ್ಟ್. ಇತ್ತ ಇಲಿಗೆ ನಿದ್ದೆ ಇಲ್ಲ, ಅತ್ತ ಆ ಕರಡಿಗೆ ಎಚ್ಚರವೇ ಇಲ್ಲ. ವಿಚಿತ್ರ ಪರಿಸ್ಥಿತಿ. ಸಂಪೂರ್ಣ ಹತಾಶೆಯಲ್ಲಿದ್ದ ಇಲಿಗೆ ಕಾಡಿನ ಬೇರೆ ಪ್ರಾಣಿಗಳೆಲ್ಲ ಒಂದು ಐಡಿಯಾ ಕೊಟ್ಟವು. ನೋಡು, ಒಂದೇ ಒಂದು ದಾರಿಯಿದೆ. ನೀನು ನೇರವಾಗಿ ಕಾಡಿನ ರಾಜ ಸಿಂಹದ ಹತ್ರ ಹೋಗು. ಯಾಕಂದ್ರೆ ಅವನ ಒಂದೇ ಒಂದು ಗರ್ಜನೆಗೆ ಮಾತ್ರ ಆ ಕುಂಭಕರ್ಣ ಕರಡಿಯನ್ನ ಎಬ್ಬಿಸೋಕೆ ಸಾಧ್ಯ ಅಂತ ಹೇಳಿದ್ವು. ಆ ಮಾತನ್ನ ಕೇಳಿ ಇಲಿ ಗಡಗಡ ಅಂತ ನಡುಗುತ್ತಾನೆ ಆ ಬೃಹತ್ ಸಿಂಹದ ಮುಂದೆ ಹೋಗಿ ನಿಂತ್ಕೊಳ್ತು. ಯೋಚ್ನೆ ಮಾಡಿ, ಒಂದು ಕಡೆ ಇಷ್ಟೇ ಇರೋ ಇಲಿ, ಇನ್ನೊಂದು ಕಡೆ ಕಾಡಿಗೆ ರಾಜ. ಅವ್ರ ಮಧ್ಯೆ ಇದ್ದಿದ್ದು ಅಜಗಜಾಂತರ ವ್ಯತ್ಯಾಸ. ಸಿಂಹಕ್ಕೆ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ತಿರಸ್ಕಾರ. ಇಲಿಯನ್ನೊಮ್ಮೆ ನೋಡಿ, ಏಯ್, ನನ್ನ ಅಮೂಲ್ಯ ಸಮಯವನ್ನ ಹಾಳ್ಗೋಣಕ್ಕೆ ಬಂದಿದೀಯಾ? ನಿನ್ನಂಥ ನಿಷ್ಪ್ರಯೋಜಕ ಪುಟ್ಟ ಜೀವಿಗೋಸ್ಕರ ನನ್ನತ್ರ ಟೈಮ್ ಇಲ್ಲ ಅಂತ ಗರ್ಜಿಸ್ಬಿಡ್ತು. ಆದ್ರೆ ಪಾಪ ಸಿಂಹಕ್ಕೆ ಒಂದು ವಿಷಯ ಗೊತ್ತೇ ಇರ್ಲಿಲ್ಲ. ತನ್ನ ಅಹಂಕಾರದಲ್ಲಿ ಅದು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ. ಇದೇ ಒಂದು ತಪ್ಪು ಮುಂದಕ್ಕೆ ಇಡೀ ಕಥೆಯ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ಇಲ್ಲಿಂದಾನೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರೋದು. ಯಾಕಂದ್ರೆ ಅಷ್ಟು ಗರ್ವದಿಂದ ಮೆರೆಯುತ್ತಿದ್ದ ಆ ರಾಜ ಇದಾನಲ್ಲ, ಅವನು ಒಂದು ಸೀಕ್ರೆಟ್ ಮುಚ್ಚಿಟ್ಟಿದ್ದ. ಅದೇನಂದ್ರೆ ಮುಜುಗರ ತರುವಂಥ ಒಂದು ಸೀಕ್ರೆಟ್. ಅವನಿಗೆ ನಿರಂತರವಾಗಿ ತುರುಕೆ ಕಾಡ್ತಿತ್ತು. ನೋಡಿ, ಹೊರಗಿಂದ ನೋಡೋರ್ಗೆ ಅವನ ಕಾಡಿನ ರಾಜ ತುಂಬಾ ಪವರ್ಫುಲ್. ಆದ್ರೆ ನಿಜಸ್ಥಿತಿ ಬೇರೆನೇ ಇತ್ತು. ಅವನ ಮೈಮೇಲೆಲ್ಲ ಚಿಕ್ಕ ಚಿಕ್ಕ ಹೇನುಗಳು ತುಂಬ್ಕೊಂಡು ಸತತವಾಗಿ ತುರಿಕೆಯಿಂದ ಬಳಲ್ತಿದ್ದ. ಅವನಿಗೆ ಹೆಲ್ಪ್ ಬೇಕೇ ಬೇಕಿತ್ತು, ಆದ್ರೆ ಅವನ ಅಹಂಕಾರ ಅದಕ್ಕೆ ಅಡ್ಡ ಬರ್ತಿತ್ತು. ಎಂಥ ವಿಪರ್ಯಾಸ ಅಲ್ವಾ? ಒಳಗೊಳಗೆ ಸಹಾಯಕ್ಕಾಗಿ ಒದ್ದಾಡ್ತಿದ್ರೂ ಕೂಡ ಸಿಂಹದ ಅಹಂಕಾರ ಮಾತ್ರ ಅದನ್ನ ಒಪ್ಪುಕೊಳ್ಳೋಕೆ ಬಿಡ್ಲೇ ಇಲ್ಲ. ನೋವಿನಲ್ಲೂ ಕೂಡ ಅದು ಇಲಿಯನ್ನ ನೋಡಿ, ನೀನು ಇಷ್ಟೇ ಇರೋ ಒಂದು ಸಣ್ಣ ಇಲಿ, ನನಗೇನ್ ಸಹಾಯ ಮಾಡ್ತೀಯಾ ಅಂತ ಕೀಳಾಗೆ ಮಾತಾಡ್ತು. ಆದ್ರೆ ನೋಡಿ, ಇಲಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ಸಿಂಹದ ಆ ತಿರಸ್ಕಾರವನ್ನ ಪಕ್ಕಕ್ಕಿಟ್ಟು ಸಮಸ್ಯೆಯ ಮೂಲ ಏನು ಅಂತ ಸರಿಯಾಗಿ ಗುರುತಿಸ್ತು. ಇದು ಲಕ್ಕಂತೂ ಖಂಡಿತ ಅಲ್ಲ. ಇದು ಆ ಇಲಿಯ ಧೈರ್ಯ, ಗಮನ ಮತ್ತೆ ಅದರ ಅಸಾಧಾರಣ ಬುದ್ಧಿವಂತಿಕೆ. ಈ ಕಡೆ ಸಿಂಹ ತನ್ನ ಪ್ರಾಬ್ಲಮ್ಮನ್ನ ತಾನೇ ಸರಿ ಮಾಡ್ಕೋತೀನಿ ಅಂತ ಹೊರಟು ಪರಿಸ್ಥಿತಿಯನ್ನ ಇನ್ನಷ್ಟು ಕೆಡಿಸ್ಬಿಡ್ತು. ಮರಕ್ಕೋಗಿ ಮೈಯುಜ್ಕೊಳ್ಳೋದು, ನೀರಿಗೆ ಧುಮ್ಕೋದು, ಈ ಹಠಾತ್ ವರ್ತನೆಯಿಂದ ಅದಕ್ಕೆ ಇನ್ನಷ್ಟು ನೋವಾಯ್ತು. ಅಷ್ಟೇ ಅಲ್ಲ, ಪಾಪ ಆ ಇಲಿಯನ್ನ ಸಾಯಿಸೋ ಹಂತಕ್ಕೂ ತಂದಿಟ್ಟಿತ್ತು. ಕೊನೆಗೂ ಆ ನಿರ್ಣಾಯಕ ಕ್ಷಣ ಬಂದೇ ಬಂತು. ಇಲಿ ತನ್ನ ಕೆಲ್ಸವನ್ನು ಮುಗಿಸಿ ಆ ಕೊನೆಯ ಹೇನನ್ನ ತೆಗೆದುಹಾಕಿದ ತಕ್ಷಣ ಅಬ್ಬಾ, ಸಿಂಹಕ್ಕೆ ಎಷ್ಟೋ ದಿನಗಳಿಂದ ಸಿಗದಿದ್ದ ನೆಮ್ಮದಿ ಸಿಕ್ತು. ಒಂದು ಸಣ್ಣ ಜೀವಿ ಕಾಡಿನ ರಾಜನ ದೊಡ್ಡ ಸಮಸ್ಯೆಯನ್ನೇ ಬಗೆಹರಿಸ್ನೆಟ್ಟಿತು. ಆ ಒಂದು ಕ್ಷಣ ಇದೆಯಲ್ಲ, ಅಲ್ಲಿ ಸಿಂಹದ ಮನೋಭಾವ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಅದರ ಅಹಂಕಾರವೆಲ್ಲ ಕರಗಿ ಹೋಗಿ ಅದರ ಜಾಗದಲ್ಲಿ ಒಂದ್ರೀತಿ ಮುಜುಗರ ಜೊತೆಗೆ ಆಳವಾದ ಕೃತಜ್ಞತೆಯ ಭಾವನೆ ಬಂತು. ಸಿಂಹ ತಲೆಬಗ್ಗಿಸಿ ಇಲಿಯ ಬಳಿ ಹೇಳಿತು, ನಾನು ನಿನ್ನನ್ನು ತುಂಬಾನೇ ಕೀಳಾಗಿ ನೋಡಿದೆ, ಆದ್ರೆ ನೀನು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿದೆ. ನಿನಗೆ ತುಂಬಾನೇ ಧನ್ಯವಾದಗಳು. ಇದು ಕೇವಲ ಒಂದು ಕ್ಷಮೆ ಕೇಳಿದ್ದಲ್ಲ, ಇದು ಸಿಂಹದ ಸಂಪೂರ್ಣ ಬದಲಾವಣೆಯಾಗಿತ್ತು. ಈಗ ನೋಡಿ, ಕಥೆ ಎಲ್ಲಿಂದ ಶುರುವಾಗಿತ್ತೋ ಅಲ್ಲಿಗೆ ಬಂತು. ಸಿಂಹ ತನ್ನ ಹೊಸ ಫ್ರೆಂಡ್ ಇಲಿಯನ್ನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಹೆಮ್ಮೆಯಿಂದ ಕರಡಿಯ ಗುಹೆಯ ಕಡೆ ನಡೀತು. ನಿಜಕ್ಕೂ ಇದೊಂದು ಅಸಂಭವ ಜೋಡಿ ಅಲ್ವಾ? ಆದ್ರೆ ಈಗ ಒಟ್ಟಾಗಿ ಅವರು ತುಂಬಾನೇ ಬಲಶಾಲಿಯಾಗಿದ್ರು. ಕೃತಜ್ಞತೆಯಿಂದ ತುಂಬಿದ ಮನಸ್ಸಿನಿಂದ ಸಿಂಹ ಒಂದೇ ಒಂದು ಶಕ್ತಿಯುತವಾದ ಗರ್ಜನೆ ಮಾಡಿತು.
ಅಷ್ಟೇ, ಆ ಒಂದು ಗರ್ಜನೆಗೆ ಇಡೀ ಗುಹೆಯೇ ನಡುಗಿ ಹೋಯ್ತು, ಮತ್ತೆ ಅಷ್ಟು ಗಾಢ ನಿದ್ರೆಯಲ್ಲಿದ್ದ ಕರಡಿ ಕೊನೆಗೂ ಕಣ್ಣು ಬಿಡ್ತು. ಹಾಗಿದ್ರೆ ಈ ಸರಳವಾಗಿ ಕಾಣೋ ಕಥೆಯಿಂದ ನಾವೆಲ್ಲರೂ ಕಲಿಬೇಕಾದ ದೊಡ್ಡ ಪಾಠವಾದ್ರೂ ಏನು? ನೋಡಿ, ಸಿಂಹ ಏನ್ ಕಲಿತು? ವಿನಯವೇ ನಿಜವಾದ ಶಕ್ತಿ ಅಂತ. ಅದೇ ರೀತಿ ಇಲಿಗೇನ್ ಗೊತ್ತಾಯ್ತು? ಧೈರ್ಯ ಇದ್ರೆ ಎಂಥ ಅವಕಾಶನೂ ಸೃಷ್ಟಿಸ್ಬೋದು ಅಂತ. ಈ ಕಥೆ ನಮ್ಗೆಲ್ಲ ಒಂದು ಪ್ರಮುಖ ಸತ್ಯವನ್ನ ಹೇಳುತ್ತೆ. ಸಹಾಯ ಬೇಕು ಅಂತ ಕೇಳೋಕೆ ಯಾರೂ ಅಷ್ಟು ದೊಡ್ಡವರಲ್ಲ, ಹಾಗೇನೆ ಸಹಾಯ ಮಾಡೋಕೆ ಯಾರೂ ಕೂಡ ಅಷ್ಟು ಚಿಕ್ಕವರಲ್ಲ. ಕೊನೆಯದಾಗಿ ಈ ಕಥೆಯ ಅತಿ ಮುಖ್ಯವಾದ ಸಾರಾಂಶ ಏನಪ್ಪಾ ಅಂದ್ರೆ, ದಯೆ ಅನ್ನೋದು ಒಂದು ಬಿಸ್ನೆಸ್ ಅಲ್ಲ ತಕ್ಷಣ ಲಾಭ ನಿರೀಕ್ಷಿಸೋಕೆ. ಬದಲಿಗೆ ಅದೊಂದು ಇನ್ವೆಸ್ಟ್ಮೆಂಟ್ ಮಾದರಿ. ಪರಸ್ಪರ ಸಹಾಯ ಮತ್ತು ಅವಲಂಬನೆಯ ಮಹತ್ವವನ್ನ ಇದು ನಮಗೆ ತೋರಿಸುತ್ತೆ. ಈ ಕಥೆ ಮುಗಿದ ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಮನಸ್ಸಲ್ಲಿ ಬರುತ್ತೆ. ನಮ್ಮೆಲ್ಲರ ಜೀವನದಲ್ಲೂ ನಾವು ಅಂದುಕೊಂಡೇ ಇರದಂತಹ ವ್ಯಕ್ತಿಯಿಂದ, ಅನಿರೀಕ್ಷಿತವಾದ ಕಡೆಯಿಂದ ಸಹಾಯ ಸಿಕ್ಕಿರೋ ಸಂದರ್ಭಗಳು ಇದ್ದೇ ಇರುತ್ತೆ ಅಲ್ವಾ? ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ.